2012 ನಟ ಯೋಗೇಶ್ ಪಾಲಿಗೆ ಅದೃಷ್ಟದ ವರ್ಷ ಅನ್ಸುತ್ತೆ. ಸಿದ್ಲಿಂಗು ಚಿತ್ರದ ಸಕ್ಸಸ್ ಗುಂಗ್ನಲ್ಲಿರುವಾಗಲೇ ನಟ ಯೋಗೇಶ್ಗೆ ಮತ್ತೊಂದು ಚಿತ್ರದ ಸಕ್ಸಸ್ ದೊರೆತಿದೆ. ಇವರ ಫಿಲ್ಮಿ ಕರಿಯರ್ನ ಪ್ರೋಗ್ರೆಸ್ ನೋಡ್ತಾ ಇದ್ರೆ ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷದ ಲೀಡಿಂಗ್ ಹೀರೋ ಟೈಟಲ್ ನಟ ಯೋಗೇಶ್ ಪಾಲಾಗುತ್ತಾ ಅನ್ನೋ ಅನುಮಾನ ಬರ್ತಿದೆ. ಇದರ ಡೀಟೇಲ್ಸ್ ಈ ಸ್ಟೋರಿಲಿ. ಮೊದಲ ಬಾರಿಗೆ ನಿರ್ದೇಶನಕ್ಕಿಳಿದ ಸಂತುಗೆ ಅಲೆಮಾರಿಯ ಯಶಸ್ಸು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಓಪನಿಂಗ್ ಕೊಟ್ಟಿದೆ. ನಟ ಯೋಗೇಶ್ ಮತ್ತು ನಟಿ ರಾಧಿಕಾ ಪಂಡಿತ್ ಜೋಡಿಗೆ ಅಲೆಮಾರಿ ಚಿತ್ರ ಹೊಸ ಇಮೇಜ್ ತಂದುಕೊಟ್ಟಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕಳೆದ ಶುಕ್ರವಾರ ತೆರೆಕಂಡ ಅಲೆಮಾರಿ ಚಿತ್ರ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸಹ ಅಲೆಮಾರಿ ಚಿತ್ರ ವೀಕ್ಷಿಸಿ ಚಿತ್ರತಂಡದ ಬೆನ್ನು ತಟ್ಟಿದ್ರು. ಹಿರಿಯ ನಟಿ ಜಯಂತಿ ಸೇರಿದಂತೆ ಸಾಕಷ್ಟು ಕಲಾವಿದರು ಅಲೆಮಾರಿ ಚಿತ್ರಕ್ಕೆ ಮತ್ತು ನಟ ಯೋಗೇಶ್ ಅಭಿನಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯೋಗಿ ಬಂದು ಒಂದು ದೊಡ್ಡ ಸರ್ಪ್ರೈಸ್. ಒನ್ಸ್ ಅಗೇನ್ ಹಿ ಹಸ್ ಪ್ರೂವ್ಡ್ ದಟ್ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಂತುಗೆ ನನ್ನ ಪರ್ಸ್ನಲ್ ವಿಶಸ್. ಓವರಾಲ್ ಶ್ರೀನಿವಾಸ್ ಅವರು, ಸಂತು, ಯೋಗೀಶ್ ಎಲ್ರಿಗೂ, ರಾಧಿಕಾ ಪಂಡಿತ್ ಎಲ್ರಿಗೂ ನನ್ನ ಹಾರ್ಟ್ ವಿಶಸ್. 100 ಡೇಸ್ ಆಗಲಿ ಸಿನಿಮಾ. ನನಗೆ ತುಂಬ ಇಷ್ಟವಾಗಿದೆ. ಆಫ್ಟರ್ ಲಾಂಗ್ ಟೈಮ್ ನನಗೆ ನನ್ನ ಮನಸ್ಸಿಗೆ ತುಂಬ ಟಚ್ ಆಗಿರೋಂಥ ಸಿನಿಮಾ ಇದು. ತುಂಬ ಇನ್ವಾಲ್ವ್ ಆಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ ಪರ್ಫಾರ್ಮೆನ್ಸ್ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಟೋಟಲಿ. ಸೊ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮಗೆ ಆ ಫೀಲ್ ಗೊತ್ತಾಗೋದು. ಒಂದೇ ಶಾರ್ಟ್ನಲ್ಲಿ ಒಂದು ಫುಲ್ ಸಾಂಗ್ ತೆಗೆದಿದ್ದಾರೆ, ಒಂದೇ ಶಾರ್ಟ್. ಅದು ಬಹಳ ಕಷ್ಟ, ಯಾಕೆಂದರೆ ಅಷ್ಟು ಜನ ಡಾನ್ಸರ್ಸ್ ಇಟ್ಕೊಂಡು ಅವರು ಎಲ್ಲ ಫುಲ್ ಸೆಟ್ ಉಪಯೋಗಿಸ್ಕೊಂಡು ಡೈರೆಕ್ಟರು ಸೂಪರಾಗಿ ಆ ಸಾಂಗ್ನ ತೆಗೆದಿದ್ದಾರೆ. ಫಸ್ಟ್ ಟೈಮ್ ಒಬ್ಬ ಹೊಸ ಹುಡುಗ ಡೈರೆಕ್ಟ್ ಮಾಡಿದ್ರೆ ಅಂತ ಎಲ್ಲೂ ಅನಿಸಲ್ಲ. ಅಷ್ಟು ಅದ್ಭುತವಾಗಿ ಕತೆ ಆಗಲಿ, ಚಿತ್ರಕಥೆ ಆಗಲಿ ತುಂಬ ಚೆನ್ನಾಗಿ ಕಂಡ್ಕೊಂಡು ಹೋಗಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಇವತ್ತು ಸೀನಿಯರ್ಸ್ ಎಲ್ಲ ಬಂದಿದ್ದರು, ಆರ್ಟಿಸ್ಟ್ ಎಲ್ಲ ಬಂದಿದ್ದರು. ಎಲ್ಲರೂ ತುಂಬ ಎಂಕರೇಜ್ ಮಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಇನ್ನು ಮುಂದೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇದೊಂದು ಎಂಕರೇಜ್ಮೆಂಟ್ ಅಂತ, ಇದೊಂದು ಬೂಸ್ಟಪ್ ಅಂತ ನಾನು ಅನ್ಕೊಂತೀನಿ. ಮೊದಲ ಚಿತ್ರವಾದ್ರೂ ನಿರ್ದೇಶಕ ಸಂತು ಭರವಸೆ ಮೂಡಿಸಿದ್ದಾರೆ. ಲೂಸ್ ಮಾದ ಯೋಗಿಗೆ ಈ ಅಲೆಮಾರಿ ಒಂದು ಹೊಸ ಇಮೇಜ್ ತಂದುಕೊಟ್ಟಿದೆ. ಒಟ್ಟಾರೆ ಅಲೆಮಾರಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಲ್ಲಿ ಒಂದು ಮಟ್ಟಕ್ಕೆ ಯಶಸ್ವಿಯಾಗಿದೆ. ಆದ್ರೆ ಇದೇ ರೆಸ್ಪಾನ್ಸ್ ಮುಂದಿನ ದಿನಗಳಲ್ಲೂ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಸರಸ್ವತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅದಕ್ಕೆ ಅವನೇ ನನ್ನ